ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾರ್ಮಲ್ ಮಷೀನಲ್ಲಿ ನಾರ್ಮಲ್ ಆಗಿ ಬ್ಲೌಸ್ ಹೊಲಿಯೋ ಮಷೀನಲ್ಲಿ ಎಂಬ್ರಾಯ್ಡ್ರಿ ವರ್ಕನ್ನ ಮಾಡೋದಕ್ಕೆ ಯಾವ ಪ್ಲೇಟ್ನ ಯೂಸ್ ಮಾಡಿಕೊಂಡು ಹಲ್ಲನ್ನು ತೆಗೆಯದೆ ಎಂಬ್ರಾಯ್ಡ್ರಿನ ಯಾವ ರೀತಿಯಾಗಿ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ. ನೋಡಿ, ನಾರ್ಮಲ್ ಮಷೀನಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ಮಾಡೋದಕ್ಕೆ ಈ ರೀತಿಯಾಗಿ ಒಂದು ಎಂಬ್ರಾಯ್ಡ್ರಿ ಪ್ಲೇಟು ಸಿಗುತ್ತೆ. ಇದು ಆನ್ಲೈನಲ್ಲಿ ಎಲ್ಲೂ ಸಿಗಲ್ಲ, ಕೇವಲ ಮಷಿನ್ ಅಂಗಡಿಗಳಲ್ಲಿ ಮಾತ್ರ ಸಿಗುತ್ತೆ. ನೀವು ಹೊಸ ಮಷಿನ್ ತೊಗೋತಿರಲ್ವ, ಆವಾಗ ಈ ರೀತಿ ಪ್ಲೇಟ್ನ ಕೇಳಿ ಇಸ್ಕೊಳ್ಳಿ. ಇಲ್ಲಾಂದರೆ ಮಷಿನ್ ತಗೊಂಡಾಗ ಮಷಿನ್ ಜೊತೆಗೆ ಈ ರೀತಿಯಾಗಿ ಪ್ಲೇಟ್ನ ಕೊಟ್ಟಿರ್ತಾರೆ. ಸ್ವಲ್ಪ ಯೋಚನೆ ಮಾಡಿ. ಇದು ಯಾವ ರೀತಿಯಾಗಿ ನಾವು ಯೂಸ್ ಮಾಡಬೇಕು ಅಂತ ತೋರಿಸ್ತೀನಿ ನಿಮಗೆ. ನಾವು ಬ್ಲೌಸ್ ಹೊಲಿಯೋದಕ್ಕೆ ಫ್ರೆಷರ್ ಫೂಟು ಮತ್ತು ಸೈಡಲ್ಲಿರೋ ಸ್ಕ್ರೂನ ಟೈಟ್ ಮಾಡಿಕೊಂಡು ಫ್ರೆಷರ್ ಫೂಟು ಯೂಸ್ ಮಾಡ್ತೀವಿ. ಆದರೆ ಇಲ್ಲಿ ನಾವು ಆ ಪ್ರೆಷರ್ ಫೂಟು ಸೈಡಲ್ಲಿರೋ ಸ್ಕ್ರೂನ ತೆಗೆದು ಯಾವ ರೀತಿಯಾಗಿ ಫಿಕ್ಸ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಈಗ ಸೈಡಲ್ಲಿ ಒಂದು ಪ್ಲೇಟ್ ಕೊಟ್ಟಿದ್ದಾರಲ್ವ, ಅದನ್ನು ಕೂಡ ಓಪನ್ ಮಾಡಬೇಕು. ಫಸ್ಟ್ ನಾವೇನು ಮಾಡ್ಬೇಕಪ್ಪ ಅಂದರೆ ಈ ಸ್ಕ್ರೂನ ತೆಗಿಬೇಕು. ಸ್ಕ್ರೂನ ತೆಗ್ದಾದ್ಮೇಲೆ ಫ್ರೆಷರ್ ಫೂಟನ್ನು ತೆಗಿಬೇಕು. ನೋಡಿ, ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ನೋಟಿಫಿಕೇಷನ್ ಕೊಟ್ಟರೆ ನಾನು ಮಾಡಿರೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ. ಬನ್ನಿ, ಈಗ ನಾನು ಸ್ಕ್ರೂನ ತೆಗಿತಾ ಇದ್ದೀನಿ. ಸ್ಕ್ರೂ ತೆಗ್ದಾದ್ಮೇಲೆ ಫ್ರೆಷರ್ ಫೂಟನ್ನು ತೆಗಿತೀನಿ. ನಿಮಗೆ ನಾವು ಎಂಬ್ರಾಯ್ಡ್ರಿ ಮಷೀನಲ್ಲಿ ಮಾತ್ರ ಎಂಬ್ರಾಯ್ಡ್ರಿ ಮಾಡೋದಕ್ಕೆ ಬರುತ್ತೆ ಅಂತ ಅಂದ್ಕೊಂಡಿರ್ತೀರ. ಆದರೆ ಕೆಲವೊಬ್ಬರಿಗೆ ಈ ರೀತಿಯಾಗಿ ನಾರ್ಮಲ್ ಮಷೀನಲ್ಲಿ ಎಂಬ್ರಾಯ್ಡ್ರಿ ಮಾಡೋದು ಗೊತ್ತಿರಲ್ಲ. ಅದಕ್ಕಾಗಿ ಅಂಥವರಿಗೋಸ್ಕರ ಇವತ್ತು ನಾನು ಏನನ್ನು ಬಳಸಿ ನಾವು ಎಂಬ್ರಾಯ್ಡ್ರಿನ ಮಾಡ್ತೀವಿ ಅನ್ನೋದು ವಿಡಿಯೋ ಮಾಡಿದ್ದೀನಿ, ನಿಮಗೆ ಗೊತ್ತಾಗಲಿ ಅಂತ. ಈಗ ನೋಡಿ, ನಾವು ನಾರ್ಮಲಾಗಿ ಒಳಗಡೆ ಹಲ್ಲು ತೆಗೆದ್ರೆ ಮಾತ್ರ ಎಂಬ್ರಾಯ್ಡ್ರಿ ಮಾಡೋದಕ್ಕೆ ಬರುತ್ತೆ. ಒಳಗಡೆ ಫಿಕ್ಸ್ ಆಗಿರೋ ಹಲ್ಲು ತೆಗಿದೇನೆ ಪ್ಲೇಟನ್ನು ಯಾವ ರೀತಿಯಾಗಿ ಯೂಸ್ ಮಾಡಿ ಎಂಬ್ರಾಯ್ಡ್ರಿ ಮಾಡ್ತೀನಿ ಅಂತ ತೋರಿಸ್ತೀನಿ. ಒಳಗಡೆ ನಾನು ಕೇಸು ಬಾಬಿನ್ ಕೂಡ ಹಾಗೇ ಇದೆ. ಈಗ ನೋಡಿ, ನಾನು ಹಲ್ಲು ತೆಗಿಯೋದೇ ಇಲ್ಲ. ಕೆಲವೊಬ್ಬರು ಈ ರೀತಿ ಪ್ಲೇಟ್ ಇಲ್ಲ ಅಂತಂದರೆ ಒಳಗಡೆ ಇರೋ ಸ್ಕ್ರೂ ಮತ್ತು ಮೇಲ್ಗಡೆ ಇರೋ ಪ್ಲೇಟು ಹಲ್ಲನ್ನು ತೆಗೆದು ಎಂಬ್ರಾಯ್ಡ್ರಿ ಮಾಡೋದಕ್ಕೆ ಸೆಟ್ ಮಾಡ್ಕೋತಾರೆ. ಈಗ ನೋಡಿ, ನಾನು ಈ ಪ್ಲೇಟಲ್ಲಿ ಯಾವ ರೀತಿ ಸೆಟ್ಟಿಂಗ್ ಕೊಟ್ಟಿದ್ದಾರೆ ಅಂತ ನೋಡ್ಕೊಳ್ಳಿ. ಫಿಕ್ಸ್ ಮಾಡೋದಕ್ಕೆ ಎರಡು ಒಳಗಡೆ ಕೊಂಡಿ ಥರ ಕೊಟ್ಟಿದ್ದಾರೆ. ಅದನ್ನ ಯಾವ ರೀತಿಯಾಗಿ ಫಿಕ್ಸ್ ಮಾಡಬೇಕು ಅಂತ ನೋಡ್ಕೊಳ್ಳಿ. ಈಗ ನಾವು ಸೂಜಿ ಎಲ್ಲಿದೆ ಆ ಸೂಜಿ ಮನೆ ಆ ಹೋಲಿಗೆ ಒಳಗಡೆ ಸೇರ್ಕೋಬೇಕು. ಮತ್ತೊಂದು ಸರಿ ತೋರಿಸ್ತೀನಿ ನೋಡಿ, ಅದನ್ನು ಪ್ಲೇಟ್ ಯಾವ ರೀತಿಯಾಗಿ ಫಿಕ್ಸ್ ಮಾಡ್ಕೋಬೇಕು ಅಂತ. ಈಗ ನಿಧಾನವಾಗಿ ಒಳಗಡೆ ಕೊಂಡಿರುತ್ತಲ್ಲ, ಅದನ್ನು ನಾವು ನೀಟಾಗಿ ಒಳಗಡೆ ಫಿಕ್ಸ್ ಮಾಡ್ಕೋಬೇಕು, ಅಂದರೆ ಸೂಜಿ ಮನೆ ಇರೋ ಪ್ಲೇಟಿಗೆ. ಈಗ ನಾವು ಸೂಜಿ ಆ ಹೋಲಲ್ಲಿ ಹೋಗುತ್ತಾ ಇಲ್ವಾ ಅಂತ ತೋರಿಸ್ತೀನಿ ನೋಡಿ. ಸ್ವಲ್ಪ ನೋಡಿ, ಈ ಪ್ಲೇಟು ತುಂಬಾ ಸಹಾಯಕವಾಗಿದೆ ನಿಮಗೆ. ನಾನು ನಿಮಗೆ ಗೊತ್ತಾಗಲಿ ಅಂತಲೇ ಕೆಲವೊಬ್ಬರು ಕೇಳಿದ್ರು ಯಾವ ರೀತಿಯಾಗಿ ಯೂಸ್ ಮಾಡಬೇಕು, ಹೆಂಗೆ ಏನು ಅಂತ ಕೇಳಿದ್ರು ಇಲ್ಲೇ ನಮ್ಮ ಮನೆ ಪಕ್ಕದಲ್ಲಿ. ಅದಕ್ಕೋಸ್ಕರನೇ ನಾನು ಏನು ಮಾಡಿದೆ, ಇದ್ರದ್ದಾದ್ರೂ ಒಂದು ವಿಡಿಯೋ ಮಾಡೋಣ, ಬೇರೆಯವ್ರಿಗೂ ಅನುಕೂಲ ಆಗುತ್ತೆ, ಗೊತ್ತಾಗುತ್ತೆ, ಗೊತ್ತಿಲ್ಲದೆ ಇರೋರಿಗೂ ಗೊತ್ತಾಗುತ್ತೆ ಅನ್ನೋದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಈ ಎರಡು ಪ್ಲೇಟು ನಾನು ಎದಕ್ಕೆ ತರಿಸ್ಕೊಂಡಿದ್ದೀನಿ ಅಂದರೆ, ಒಂದು ಕಳೆದ್ರೆ ಒಂದು ಇರುತ್ತೆ ಅನ್ನೋದಕ್ಕೋಸ್ಕರ ತರಿಸ್ಕೊಂಡಿದ್ದೀನಿ. ಕೆಲವೊಂದು ಮಷಿನ್ ಅಂಗಡಿಗಳಲ್ಲಿ ಮಾತ್ರ ಸಿಗುತ್ತೆ, ನೀವು ಕೇಳಿ ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಈ ಪ್ಲೇಟನ್ನು ಬಳಸಿ ದಾರಾನ ಯಾವ ರೀತಿಯಾಗಿ ಹಾಕ್ತೀನಿ ಮತ್ತು ವರ್ಕ್ ಹೇಗೆ ಬರುತ್ತೆ ಅನ್ನೋದನ್ನ ವಿಡಿಯೋ ಮಾಡ್ತೀನಿ ನಾನು. ನೋಡಿ, ಈಗ ನಾರ್ಮಲ್ ಡರ್ಬಿ ಮಷೀನೇ ಇರೋದು ನನ್ನ ಕಡೆ, ನಾರ್ಮಲಾಗಿ ಬ್ಲೌಸ್ ಹೊಲಿಯೋ ಮಷೀನೇ ಇರೋದು. ನೋಡಿ, ನಾನು ಖಾಲಿ ಟೈಮಲ್ಲಿ ಏನು ಮಾಡ್ತೀನಪ್ಪ ಅಂದರೆ ಈ ರೀತಿಯಾಗಿ ಯಾವುದಾದ್ರೂ ಮನೇಲಿ ವೇಸ್ಟ್ ಪೇಪರ್ ಇರುತ್ತೆ, ರಟ್ಟ ಟೈಪ್ ಇರುತ್ತೆ, ಈ ರೀತಿ ಇದ್ದಾಗ ನಾನೇನು ಮಾಡ್ತೀನಿ, ಒಂದು ದೊಡ್ಡ ಸೈಜು ಒಂದು ಸಣ್ಣ ಸೈಜು ಈ ರೀತಿ ಎಲ್ಲ ಕಟ್ ಮಾಡಿಕೊಂಡು ಡಿಸೈನ್ ಕಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ. ಆಮೇಲೆ ಖಾಲಿ ಟೈಮಲ್ಲಿ ಇದೆಲ್ಲ ಬಟ್ಟೆ ಮೇಲೆ ಸ್ಕೆಚ್ ಮಾಡಿಕೊಂಡು ಮಷೀನಲ್ಲಿ ವರ್ಕ್ ಮಾಡ್ತಾಯಿರ್ತೀನಿ. ನನ್ನ ಕಡೆ ಜಿಗ್ಜಾಗ್ ಮಷೀನು ಇದೆ, ಅದರಲ್ಲಿನೂ ನಾನು ಎಂಬ್ರಾಯ್ಡ್ರಿ ವರ್ಕು ಮಾಡ್ತಾಯಿರ್ತೀನಿ. ಈಗ ನಿಮಗೆ ಗೊತ್ತಿಲ್ವಲ್ಲ ನಾರ್ಮಲ್ ಮಷೀನಲ್ಲಿ ಬರುತ್ತಾ ಇಲ್ವಾ ಅಂತ ಗೊತ್ತಿರಲ್ಲವಲ್ಲ, ಅದಕ್ಕಾಗಿ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಅನುಕೂಲ ಆಗಲಿ ಅಂತಲೇ ಈ ವಿಡಿಯೋನ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ನಾವು ರೀತಿ ಯಾವ ರೀತಿ ಇರುತ್ತೆ, ನಾರ್ಮಲ್ ಬ್ಲೌಸ್ ಹೊಲಿಬೇಕಾದ್ರೆ ಸೆಟ್ಟಿಂಗ್ ಯಾವ ರೀತಿ ಇರುತ್ತೆ ಆ ರೀತಿಯಾಗಿ ತೋರಿಸ್ತೀನಿ ನೋಡಿ. ಈಗ ನಾನು ಸೈಡಲ್ಲಿರೋ ಪ್ಲೇಟ್ ತೆಗೆದು ಎಂಬ್ರಾಯ್ಡ್ರಿ ಮಾಡೋ ಪ್ಲೇಟನ್ನು ತೆಗೆದೆ. ಈಗ ಏನು ಮಾಡ್ತೀನಿ ಅಂದರೆ ಫ್ರೆಷರ್ ಫೂಟ್ ಇಟ್ಕೊಂಡು ಮತ್ತು ಸ್ಕ್ರೂ ಇಟ್ಕೊಂಡು ಟೈಟ್ನ ಮಾಡ್ಕೋತೀನಿ. ನಾರ್ಮಲಾಗಿ ಬ್ಲೌಸು ಹೊಲಿಯೋಕ್ಕೆ ಬರುತ್ತೆ ನೋಡಿ. ಇಷ್ಟೇ ನೋಡಿ, ಏನೂ ಇಲ್ಲ ತೊಂದರೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿಯಾಗಿ ದಾರಾನ ಹಾಕ್ಕೊಂಡು ಯಾವ ರೀತಿಯಾಗಿ
ಪ್ರಾಕ್ಟೀಸ್ ಮಾಡಬೇಕು. ಫ್ರೇಮ್ಗೆ ಕ್ಲಾತ್ ಯಾವ ರೀತಿಯಾಗಿ ಫಿಕ್ಸ್ ಮಾಡ್ಕೋಬೇಕು ಅನ್ನೋದನ್ನ ವಿಡಿಯೋ ಮೂಲಕ ತೋರಿಸ್ತೀನಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡಿ. ಈ ರೀತಿಯಾಗಿದೆ ಅಂತ ಹೇಳಿ ಖಾಲಿ ಕೂಡೋದೇನಿದೆ, ಯಾವುದೋ ಒಂದು ಮಾಡಬೇಕಲ್ವ ಹೆಣ್ಮಕ್ಳಾಗಿ. ಅದಕ್ಕೋಸ್ಕರನೇ ನಾನು ಏನಾದರೂ ಯೋಚನೆ ಮಾಡ್ತಾನೇ ಇರ್ತೀನಿ. ಯಾವುದಾದ್ರೂ ನಿಮಗೂ ಅನುಕೂಲ ಆಗಿರಬೇಕು, ಅದು ನನಗೂ ಅನುಕೂಲ ಆಗಿರಬೇಕು. ಹಾಗಾಗಿ ವಿಡಿಯೋನ ಮಾಡ್ತಾ ಇರ್ತೀನಿ. ನಾನು ಅನುಕೂಲ ಆಗೋ ವಿಡಿಯೋನೇ ಮಾಡ್ತಾ ಇರ್ತೀನಿ. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಈಗ ನಾನು ನಾರ್ಮಲಾಗಿ ಪ್ರೆಷರ್ ಫುಟ್ ಇಟ್ಟ ನಂತರ ಮತ್ತೆ ಮಷಿನ್ಗೆ ಯಾವ ರೀತಿಯಾಗಿ ಹೊಲಿಗೆ ಬೀಳುತ್ತೆ ಅಂತ ತೋರಿಸೀನಿ. ಈಗ ಈ ರೀತಿಯಾಗಿ ನೀವು ಮಷಿನ್ ಅಂಗಡಿಗಳಲ್ಲಿ ಪ್ಲೇಟನ್ನು ಕೇಳಿ ನೋಡಿ, ಖಂಡಿತ ಸಿಕ್ಕೇ ಸಿಗುತ್ತೆ. ಕೇವಲ ಒಂದು ಪ್ಲೇಟು 50 ರುಪೀಸು ಅಷ್ಟೇ, ಜಾಸ್ತಿ ಏನಿಲ್ಲ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು.